ಈ ರೀತಿ ತೆರಿಗೆ ಹಣ ಲೂಟಿ ಮಾಡೋದಾದರೆ ಅಧಿವೇಶನ ಎದಕ್ಕೆ ಬೇಕಾಗಿತ್ತು ನಮಗೆ? ಈ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಸುಧಾರಣೆ ಆಗಬೇಕಾದ್ರೆ ಇದೇ ಸಭಾಪತಿ UT ಖಾದರ್ ಅವರು ಮತ್ತು ಬಸವರಾಜ ಹೊರಟ್ಟಿ ಅವರು ನಮಗೆ ಒಂದು ಮಾತು ಹೇಳಿದರು. ನಾನು 3 ದಿವಸ ಉತ್ತರ ಕರ್ನಾಟಕ ಸಲುವಾಗಿ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡ್ರಿ ಅಂದಾಗ ಒಂದು ಸುತ್ತೋಲೆ ಹೊರಡಿಸಿದರು. ಉತ್ತರ ಕರ್ನಾಟಕ ಸಲುವಾಗಿ ಪ್ರತ್ಯೇಕ ಚರ್ಚೆ ಮಾಡ್ತೀವಿ ಅಂಥೇಳಿ. ಏನು ಉತ್ತರ ಕರ್ನಾಟಕದಾಗ ಚರ್ಚೆ ಆಗೈತ್ರಿ? ಇಲ್ಲಿ ಹಾಜರಾತಿ ಸಂಖ್ಯೆ ನೋಡಿದ್ರೆ 50ರಿಂದ 60 ಶಾಸಕರದಾರ. 224 ಶಾಸಕರು ಎಲ್ಲಿ ಹೋದರು? 224 ಶಾಸಕರ ಕೊಠಡಿ ಬಿಲ್ ಮಾತ್ರ ದಿವಸ ಹೊಂಟೈತ್ರಿ. ಹಂಗೆ ಅಲ್ಲಿ ಬಾಗಲಾನು ತೆಗೆದಿಲ್ಲ. ಆಯಾ ಶಾಸಕರ ಹೆಸರು ಬರ್ದಿರಿ ಅಲ್ಲಿ. ಇದು ಯಾರಿಗೆ ಬಂತ್ರಿ? ಇದೆಲ್ಲ ಉದ್ಯೋಗಪತಿಗಳು ಲೂಟಿ ಮಾಡುವಂಥ ದಂಧೆ. ಈಗ ಮತ್ತು ಮುಂಗಾರು ಅಧಿವೇಶನ ಇಲ್ಲೇ ಮಾಡಂತಾರೆ ರೀ ಮಳೆಗಾಲದ. ನೋಡಿರಿ ಎಷ್ಟು ಹೋಟೆಲ್ಗಳು ಲಾಬಿ ಐತಿ ಇಲ್ಲಿ. ಅಂದ್ರೆ ಇದ್ರಾಗಡೆ ತೂರ್ಕೊಳ್ಳೋರು ಮತ್ತು 4-5 ಕೋಟಿ ರೂಪಾಯಿ, ಕೋಟಿ ಹಣ ಲೂಟಿ ಮಾಡುವ ಸಲುವಾಗಿ ಈ ಅಧಿವೇಶನ ಇವತ್ತು ಮಾಡಿದ್ದು. ಈ ಅಧಿವೇಶನ ಬಹಿಷ್ಕಾರ ಆಗಬೇಕು. ಈ ಅಧಿವೇಶನ ರದ್ದಾಗಬೇಕು. ಈ ಅಧಿವೇಶನ ಆಗಬಾರ್ದು ಅಂತೇಳಿ ಕಳೆದ 10 ಸಲ ನಾವು ಹೇಳ್ಕೊತ ಬಂದ್ರೂ ಕ್ಯಾರೆ ಅನ್ನಕತ್ತಿಲ್ಲ ರೀ. ಯಾವಾಗಲೂ ಅಧಿವೇಶನದಲ್ಲಿ ಗಂಭೀರತೆ ಇರ್ತೈತಿ. ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು. ತಮ್ಮ ಶೂನ್ಯ ವೇಳೆಯಲ್ಲಿ ಶಾಸಕರು ಕೇಳಿದ ಪ್ರಶ್ನೆಗೆ ಉತ್ತರ ಒದಗಿಸಲಾಗಿದೆ. ಉತ್ತರ ಒದಗಿಸಿದ ಮೇಲೆ ಅವನು ಕುಣ್ತಾನೋ ಮತ್ತು ಉತ್ತರ ಒದಗಿಸಲಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ. ಆದರೆ ಉತ್ತರವನ್ನು ನಯನಾಜೂಕಿನಿಂದ ತಪ್ಪಿಸಿಕೊಳ್ಳುವ ದಾರಿಯ ಮುಖಾಂತರ ಉತ್ತರ ಕೊಡಲಾಗಿದೆ ಅಂತಾನೆ. ಇನ್ನು ಶಾಸಕಿಗೆ ಏನು ಬರೋದು ರೀ? ಇನ್ನು ಉತ್ತರ ಕರ್ನಾಟಕದಾಗ ಎಷ್ಟು ಜ್ವಲಂತ ಸಮಸ್ಯೆಗಳದಾವ. ಇಲ್ಲಿ ನಿರುದ್ಯೋಗಿ ಯುವಕರು ಸ್ಟ್ರೈಕ್ ಮಾಡುವಂಥ ಪರಿಸ್ಥಿತಿ ಬಂತು. ಇವತ್ತು ಎಷ್ಟು ಕಾಲೇಜ್ಗಳಲ್ಲಿ, ಎಷ್ಟು ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ, ಎಷ್ಟು IT-BT, ಎಷ್ಟು ITI, ಎಷ್ಟು ಡಿಪ್ಲೊಮಾ ಇಂಜಿನಿಯರಿಂಗು, BE ಇಂಜಿನಿಯರಿಂಗು, MBBS, MS, MD ಆಗಿ ಹೊರಗೆ ಬರಾಕತ್ತಾರೆ ಹುಡುಗರ. ಅವ್ರು ಏನೇನು ಶೇಂಗಾ ಮಾರಬೇಕು? ಏನು ಅವ್ರೇನು ರಸ್ತೆದಾಗ ಕಾಯಿಪಲ್ಯ ಮಾರಬೇಕು? ಈ ಶಾಸಕರ ವಿಚಾರ ಮಾಡ್ಬೇಕಿಲ್ಲ. 224 ಮಂದಿ ಆ ದುಡಿಯುವ ರಟ್ಟೆಗಳಿಗೆ ಕೆಲಸ ಕೊಡ್ಬೇಕ್ರಿ. ಆ ನಿರುದ್ಯೋಗಿ ಯುವಕರು ಕೆಲಸಕ್ಕೆ ಬಂದಿರ್ತಾರೆ, ಅವರಿಗೆ ಕೆಲಸ ಕೊಡಬೇಕು. ಅರ್ಹತೆ ಆಧಾರ ಅವ್ರ ಪದವಿ ನೋಡಿ, ಅವ್ರು ಯಾವ ಪದವಿ ಮಾಡಿದಾರ ಆ ಪದವಿ ತಕ್ಕಂತೆ ಅವರಿಗೆ ನೀವು ಉದ್ಯೋಗ ಕೊಡಲಿಲ್ಲ ಅಂದ್ರೆ ಮತ್ತು ಆ ಹುಡುಗರು ಏನಾಗಬೇಕು? ಪ್ರತಿ ಶಾಸಕರ ಕ್ಷೇತ್ರದಾಗ ಮಾದಕ ದ್ರವ್ಯ ನೋಡಿದಿರಿ. ಇಸ್ಪೇಟ್ ಅಡ್ಡೆಗಳು, ಜೂಜ್ ಅಡ್ಡೆಗಳು, ಮಟಕ ಅಡ್ಡೆಗಳು. ಯಾರ್ದಿದು ಕರಾಮತ್ತು? ಶಾಸಕ ಅಂದ್ರೆ ಅಲ್ಲಿ ಒಬ್ಬ SP ಇದ್ದಂಗೆ. ಶಾಸಕ ಪೊಲೀಸರಿಗೆ ಹೇಳ್ಬೇಕು, ಇವೆಲ್ಲ ನನ್ನ ಏರಿಯಾದಾಗ ನಡೀತಕ್ಕದ್ದಲ್ಲ. ಹಾಡಿ ಹಗಲು ನಡೆದವ್ರಿ. ಆ ಜೂಜದಿಂದ ಬರಾಕತ್ತೈತಿ ಕಾಯ್ತಿ ಮಂತ್ಲಿ ಇವ್ರಿಗೆ. ಇನ್ನು ಹಪ್ತಾ ವಸೂಲಿ ದಂಧೆ ಚಾಲು ಆತಂದ್ರೆ ಮುಂದೆ ಪರಿಸ್ಥಿತಿ ಹೆಂಗೆ? ಯುವಕರ ಪಾಳು. ಅವರ ಗೋಳು ಕೇಳೋರು ಯಾರು? ಸಣ್ಣ ವಯಸ್ಸಿನಾಗ PUC ಕಲ್ತಂಥ ಹುಡುಗರು ಗಾಂಜಾ ಸೇದಾಕತ್ತಾರ. ಇವತ್ತು RDX ಅಂತ, ಈ ಮ್ಯಾಂಡ್ರೆಕ್ಸ್ ಅಂತ ಗುಳಿಗೆ ಮಾರ್ಕೆಟ್ದಾಗ ಸಿಗಾಕತ್ತಾವ. ಎಲ್ಲಿಗೆ ಬಂತ್ರಿ ಇದು ಕರ್ಮ? ಇನ್ನು ಮುಂದಿನ ಪೀಳಿಗೆಗೆ ಏನು ಹೇಳೋರು ನೀವು? ಇದು ಉತ್ತರ ಕರ್ನಾಟಕದ ಸೊಬಗು, ಉತ್ತರ ಕರ್ನಾಟಕದ ಸಂಸ್ಕೃತಿ, ಉತ್ತರ ಕರ್ನಾಟಕದ ಒಂದು ವಿಶೇಷತೆ, ಒಂದು ಭಾವ್ಯಕತೆ ಸಂಬಂಧ. ಇಲ್ಲಿ ಅಣ್ಣ ಬಸವಣ್ಣರ ನಾಡು, ಈ ಸೂಫಿ ಸಂತರ ನಾಡಿನಲ್ಲಿ ಇಂಥ ಅಹಿತಕರ ಘಟನೆ ನಡೆದು ಅಂದ್ರೆ ಪರಿಸ್ಥಿತಿ ಏನಾಗ್ತೈತಿ ನಾಳೆ ಮಕ್ಕಳ ಪರಿಸ್ಥಿತಿ? ಆ ಮಕ್ಕಳು ತಲೆ ಕೆಟ್ಟು ಹುಚ್ಚಾಕಾರ್ರಿ. ತಂದೆ ತಾಯಿ ಹಡ್ದಿರ್ತಾರೆ, ಅವ್ರಿಗೇನೋ ಒಂದು ಉದ್ಯೋಗ ಮಾಡ್ಬೇಕಂತಾರೆ. ಆ ಉದ್ಯೋಗ ಮಾಡೋದ್ನಾಗ ಅವಂಗೆ ನೌಕರಿ ಸಿಗೋದಿಲ್ಲ. ನೌಕರಿ ಸಿಗಲ್ದಾಗಂತಲೇ ಅವ್ನು ಚಟಕ್ಕೆ ಬೀಳ್ತಾನೆ. ಆ ಚಟಕ್ಕೆ ಬಿದ್ದ ಮೇಲೆ ಅವನ ಪರಿಸ್ಥಿತಿ ಕೇಳೋರು ಯಾರು? ಶಾಸಕ ಮಹಾಶಯರು ಈ ಶಕ್ತಿ ಕೇಂದ್ರದಲ್ಲಿ ಉತ್ತರ ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲಿ ಒಂದು 10,000 ಉದ್ಯೋಗ ತಯಾರಾಗುವಂಥ ಕಾರ್ಖಾನೆಗಳನ್ನು ತರಬೇಕು. ಈಗ ಉದ್ಯೋಗ ಮಂತ್ರಿ, ಬೃಹತ್ ಕೈಗಾರಿಕಾ ಮಂತ್ರಿ MB ಪಾಟೀಲ್ರು ಮಾತ್ರ ಒಂದು 10,000 ಕೋಟಿ ರೂಪಾಯಿ ಆನಿವಾಸಿ ಭಾರತೀಯರಿಂದ ತಂದು ತಮ್ಮ ವಿಜಾಪುರದಾಗ ಜಮೀನು ಕೊಟ್ಟಾರ, ನೀರು ಕೊಟ್ಟಾರ, ವಿದ್ಯುತ್ ಕೊಟ್ಟಾರ, ವಿಮಾನ ನಿಲ್ದಾಣ ಕೊಟ್ಟಾರ. ಅಲ್ಲಿ ಮಾತ್ರ IT-BT ಮಾಡೋಕೆ ಅವರು ಅಂದ್ರೆ ತಯಾರಾಗ್ಯಾರ. ಉಳಿದ ಮಂತ್ರಿಗಳಿಗೆ ಏನಾಗೈತಿ? ಇಲ್ಲಿ ಬೆಳಗಾವಿ ಜಿಲ್ಲಾ ಎಷ್ಟು ವಿಸ್ತೀರ್ಣ ಅದು, ಇದು ಇನ್ನೂ ಜಿಲ್ಲಾ ವಿಭಜನೆ ಮಾಡೋಕ್ಕೆ ತಯಾರಿಲ್ಲ. ಮತ್ತಿನ್ನು ಬಯಲೊಂಗಲ್ದವ್ರು ಕೂಗಿದ್ದಾರೆ, ಅತನ್ಯಾರು ಕೂಗಿದ್ದಾರೆ. ಮತ್ತಿದು ಯಥಾಸ್ಥಿತಿ ಅಂದ್ರೆ ಜಿಲ್ಲಾ ಮಾಡು ಇವ್ರಿಗೆ ಇಚ್ಛಾಶಕ್ತಿ ಇಲ್ಲ. 94ರಲ್ಲಿ JH ಪಟೇಲ್ ಒಂದು ಆದೇಶ ಮಾಡಿದರು. ತಕ್ಷಣ ಗೆಜೆಟ್ ಆಗಿತ್ತು. ಆವಾಗಲೇ ಜಿಲ್ಲಾ ಘೋಷಣೆ ಆಗಬೇಕಾಗಿತ್ತು, ಇನ್ನೂವರೆಗೆ ಆಗಿಲ್ಲ. ಶಾಸಕರಿಗೆ ಇಚ್ಛಾಶಕ್ತಿ ಇಲ್ಲ. ಶಾಸಕರಿಗೆ ಬರೀ ದುಡ್ಡು ಮಾಡೋದು, ಆಸ್ತಿ ಮಾಡೋದು, ಐಷಾರಾಮಿ ಕಾರ್ಗಳು ತೊಗೊಳ್ಳೋದು, ಮಜಾ ಮಾಡೋದು, ಮೋಜು ಮಾಡೋದು. ಇಲ್ಲಿ ಅಧಿಕಾರಿಗಳನ್ನು ಗುಲಾಮರ್ಗತೆ ತಿರುಗಾಡೋದು. ಬೆಂಗಳೂರಾಗ ಅಧಿವೇಶನ ನಡೆದ್ರೆ ಆ ಮಂತ್ರಿ ಮತ್ತು ಶಾಸಕನ ಜೊತೆ ಅವನು PA ಮತ್ತು ಗನ್ಮ್ಯಾನ್ ಇರ್ತಾನೆ. ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಿಂದ ಹಿಡ್ಕೊಂಡು ಎಷ್ಟು ಜಿಲ್ಲಾಗಳದಾವ ಎಲ್ಲ ಅಧಿಕಾರಿಗಳು ಈ ಮಂತ್ರಿಗಳು ಬೆನ್ನೆ ಯಾಕ?
ಮತ್ತು ಈ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಸಲುವಾಗಿ ಒಂದು 50 ಮಂದಿನ ಯಾಕೆ ಹಾಕ್ಯಾರ? ಇದೊಂದು ಎಕ್ಸ್ ಪ್ರಶ್ನೆ. ಕೇಳೋರು ಯಾರು? ನಾವು ಒಬ್ಬ ಹೋಗ್ಬೇಕಲ್ಲ ಗಂಟ್ಲ ಹರ್ಕೊಂಡು. ಇನ್ನು ನೀವು ಕೇಳಿದ್ರೆ ನೀ ಏನು ಕಾಕ ಕಡಕ್ಕೆ ಹೇಳ್ತಿ ಅಂತೀರಿ, ಮತ್ತು ಕಡಕ್ಕೆ ಹೇಳಿಲ್ಲ ಅಂದ್ರೆ ನರಮ ಯಾಕಾಗಿದಿ ಅಂತೀರಿ. ಮತ್ತಿನ್ನು ಯಾವ ರೀತಿಲಿ ಹೇಳಬೇಕು? ನೀವು ನನ್ನ ಕೂಗಿಗೆ ಏನಾದರೂ ಸ್ಪಂದಿಸಿದ್ರೆ, ಒಂದು ಜಾಗೃತಿ ಆಂದೋಲನ ಮಾಡೋದಾದ್ರೆ, 28ರಾಗ ಇವರು ಠೇವಣಿ ನಷ್ಟ ಮಾಡೋದಾದ್ರೆ ನೀವು ನನ್ನ ಜೊತೆ ಕೈ ಜೋಡಿಸ್ರಿ. ಈ ಶಾಸಕ 3,000 4,000 ಆರಿಸಿ ಬಂದಾನೆ. ನಾವು ಒಂದು 10,000 15,000 ಟರ್ನಿಂಗ್ ಮಾಡೋ ಕೆಪಾಸಿಟಿ ಒಂದೊಂದು ಕ್ಷೇತ್ರದಾಗ ಐತಿ. ಅಷ್ಟು ಅಭಿಮಾನಿಗಳು ಅದ್ರಿ ನೀವು ನಮ್ಮವ್ರು. ನೀವು 28ಕ್ಕೆ ಒಬ್ಬ ಸುಶಿಕ್ಷಿತ ಮನುಷ್ಯ, ಒಳ್ಳೆ ಕಲಿತಂಥ ಮನುಷ್ಯ, ಇಚ್ಛಾಶಕ್ತಿ ಮನುಷ್ಯ, ಸಾಹಿತ್ಯಕ ರೂಪದಲ್ಲಿ ಇಲ್ಲಿ ವಿಮರ್ಶೆ ಮಾಡಬೇಕು. ಇದು MLC ಒಂದು ಇಲ್ಲಿ ಚಿಂತನ ಮಂಥನ ಮಾಡುವಂಥ ವಿಧಾನ ಪರಿಷತ್ ಕೌನ್ಸಿಲ್ ಐತಿ. ಇಲ್ಲಿ ಏನು ಚಿಂತೆ ಮಾಡಾಕತ್ತೀರಿ? ಹೆಂಗೆ ರೊಕ್ಕ ಮಾಡೋದು, ಹೆಂಗೆ ಆಸ್ತಿ ಗಳಿಸೋದು, ಇದನ್ನು ಚಿಂತೆ ಮಾಡಾಕತ್ತೀರಿ. ಹಿಂಗಾದ್ರೆ ಭವಿಷ್ಯದ ನಾಯಕರಾಗಿ ಏನು ನೀವು ಹೊರಹೊಮ್ಮಾಕತ್ತೀರಿ, ಇನ್ನು ಮುಂದೆ ಅಧಿವೇಶನ ಆಗೋದಿಲ್ಲ, ಅವಶ್ಯಕತೆ ಇಲ್ಲ. 30 ಕೋಟಿ ರೂಪಾಯಿ ನೀರಿನಾಗ ಹಾಕಿದಂಗೆ ರೀ. ಮತ್ತು ಉತ್ತರ ಕರ್ನಾಟಕ ಕಲಾವಿದರಿಗೆ ಆಸ್ಪದಿಲ್ಲ, ಅಲ್ಲೇನೋ ಕುಣಿಯೋದು ಬಾರಿಸೋದು ಹಚ್ಚೇರಿ. ಇದು ಎಲ್ಲಿ ಹಚ್ತಾರ? ಒಂದು ಜಾತ್ರೆಯಾಗ ಹಚ್ತಾರೆ, ಒಂದು ಉರುಸು ಮಾಡ್ತಾರಲ್ಲ ಅಲ್ಲಿ ಮಾಡ್ತಾರೆ. ಅಧಿವೇಶನ ಅಂದ್ರೆ ಗಂಭೀರತೆ ಏನು? ಅಧಿವೇಶನದಾಗ ಯಾವ ಜ್ವಲಂತ ಸಮಸ್ಯೆಗಳನ್ನ ವಿಚಾರ ಮಾಡಬೇಕು. ಆ ಶಾಸಕರಿಗೇನ ಮೊದಲು ಬುದ್ಧಿಲ್ಲ. ಆ ಮಂತ್ರಿಗಳಂತೂ ಆ ಶಾಸಕರ ಮಾತು ಕೇಳಿ ದುಂಬಾಲು ಮಾಡ್ಕೊಂಡು ಬೆಳಿಗ್ಗೆ ಡಿನ್ನರ ಪಾರ್ಟಿ ಮಾಡ್ಕೊತ ರಾತ್ರಿ ಮಜಾ ಮಾಡ್ಕೊತ ಹೊಂಟಾರ. ದುಡ್ಡು ಯಾರ್ದು? ಈ ರೀತಿ ದುಡ್ಡು ಹರಾಜು ಹಾಕೋತ ಹೋದ್ರೆ ಇದು ಶಕ್ತಿ ಕೇಂದ್ರ. ನಾಳೆ ಇದೊಂದು ಮ್ಯೂಸಿಯಂ ಮಾಡಿರಿ, ಇದೊಂದು ಕ್ಲಬ್ ಮಾಡಿಬಿಡ್ರಿ, ಅಲ್ಲಿ ಟಿಕೆಟ್ ಹಚ್ಚಿರಿ, ಕೋಟಿ ಗಂಟಲೆ ಉತ್ಪನ್ನ ಮಾಡ್ತೈತಿ. ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಕಟ್ಟಿದ್ದೊಂದು ಸಾರ್ಥಕ ಆಕೈತಿ. ಇದು 400 ಕೋಟಿ ರೂಪಾಯಿ ಹಾಳು ಮಾಡಿರಿ, ಅಧಿವೇಶನಕ್ಕೆ 30 ಕೋಟಿ ರೂಪಾಯಿ ಹಾಳು ಮಾಡಿರಿ. ಅಧಿಕಾರಿಗಳು ರಾತ್ರಿ ಹಗಲಿ ಕೇಳಿದ್ರೆ ತಹಸೀಲ್ದಾರ್ ಆಫೀಸ್ನಾಗ ತಹಸೀಲ್ದಾರ್ ಎಲ್ಲಿದಾನಂದ್ರೆ ಅಧಿವೇಶನಕ್ಕೆ ಹೋಗ್ಯಾನ. ಅಲ್ಲಿ ಪ್ಯೂನ್ ಗಂಟೆ ಬಾರ್ಸವೂ ಇಲ್ಲ. ಎಲ್ಲರೂ ಇಲ್ಲಿ ಡ್ಯೂಟಿ ಹಾಕಿರಿ. ಇವ್ರದ್ದು ಮೋಜು ಮಜಾ ಮಸ್ತಿ ಮಾಡೋ ಸಲುವಾಗಿ ಇವೆಲ್ಲ ಮಾಡಿದ್ರೆ ಇವು ದುಂದು ವೆಚ್ಚ, ಸರ್ಕಾರಕ್ಕೆ ಹೊರೆ. ಇನ್ನು 28ರಾಗ ಈಗ 1 ಲಕ್ಷ ಕೋಟಿ ಸಾಲ ಮಾಡೀರಿ, ಇನ್ನು 5 ಲಕ್ಷ ಕೋಟಿ ಸಾಲ ಮಾಡ್ತೀರಿ. ಕರ್ನಾಟಕ ಹರಾಜು ಕಸ್ತೀರಿ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಈ ಕಡಕ ಜವಾರಿ ಕಾಕನ 2 ಸಲ ಕೇಳ್ಕೊಂಡು ಹೋಗ್ರಿ. 28ರಾಗ ಪಾರದರ್ಶಕವಾಗಿ ಚುನಾವಣೆ ಮಾಡಿರಿ. ಪಾರದರ್ಶಕವಾಗಿ ಚಲೋ ಒಳ್ಳೆಯ ಅಭ್ಯರ್ಥಿಗಳನ್ನ ಆರಿಸ್ತಾರ್ರಿ. ನೀವು 2,000 ರೂಪಾಯಿ ತೊಗೊಳ್ಳೋದು ಬಿಡ್ರಿ. ನೀವು ಮತದಾರಿಗೂ ನಿಮಗೆ ಬುದ್ಧಿ ಹೇಳ್ತಾನೆ. ನೀವು 1,000 2,000 ಒಂದು ಸೆರೆ ಕೊಟ್ರೆ, ಊಟ ಕೊಟ್ರೆ ನೀವು ಓಟ್ ಹಾಕಿರಿ. 5 ವರ್ಷದಾಗ ಅವೇನಂತಾನೆ 2,000 ರೂಪಾಯಿ ಕೊಟ್ಟು ಬೇಡ ಅವ್ರೇನು ನಮ್ಮನ್ನು ಕೇಳ್ತಾರಂತಾರೆ. ಮತ್ತು ನೀವು ಬದಲಾವಣೆ ಆಗ್ಬೇಕು. ಇವ್ರದ್ದು ಠೇವಣಿ ನಷ್ಟ ಮಾಡುವಂಗೆ ಮಾಡ್ತೀರಿ. ಎಷ್ಟು ಜನ ಮಾಡ್ತೀರಿ ನನ್ನ ಕಮೆಂಟ್ ಬಾಕ್ಸ್ನಾಗ ಅನಿಸಿಕೆಗಳನ್ನ ಹಾಕಿರಿ. ಹಾಗಾದ್ರೆ ಯೂಟ್ಯೂಬ್ದಾಗ ಲೈಕ್ ಮತ್ತು ಶೇರ್ ಮಾಡಿರಿ, ಫೇಸ್ಬುಕ್ ಫಾಲೋ ಮಾಡಿರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.